ಸಿರಿ ಸಂಪತ್ತು ಒಳ್ಳೆ ಹುಳಿ ಸುಂದರವಾಗಿರೋ ಹುಡುಗಿ ಸಿಗ್ಲಿ, ಯಾರು ಚಪ್ಪಳೆ ಹೊಡಂಗಿಲ್ಲ ನೋಡು ನೀವು. ಮತ್ತೆ ನಿಮ್ ಲವರ್ ಮೇಲೆ ಆಣಿ ಮತ್ತೆ. ಓಕೆ, ಥ್ಯಾಂಕ್ ಯು. ಯಾರು ಹೊಡಿಬೇಡ್ರಿ ನಾ ಚಪ್ಪಾಳಿ. ಯಾಕ ಆ ಲವರ್ ಇರೋದ್ರಿಂದ ನಾವು ಊರಾಗ ಏನಾವತ್ತ ಜಗಳ. ಓ ಅಣ್ಣ, ನಿಮ್ ಲವರ್ ಮೇಲೆ ಆಣಿ ಇಟ್ಟಿನ ನಿಮ್ಮ ಮನಸ್ಸಿಗೆ ಬೇಜಾರಾಗಲ್ಲ. ಅಲ್ಲ, ಇನ್ನೊಂದು ಹೊಸ ದಂದಿ ಇವತ್ತ. ಏನದು? ಚಪ್ಪಾಳಿ ಹೊಡಿದ್ರಿಂದ ಹೊಸ ಹುಡುಗಿಯರು ಸಿಗ್ತಾರ. ಹೌದು. ಮತ್ತ ಅಂದ್ರ ನಮ್ಮ ಹುಡುಗಿಯರು ಸಿಕ್ಕರೆ ನಿಮ್ಗೆ ಬರೀ ಮುದುಕರು ಸಿಗ್ತಾರ. ಹಂಗಲ್ಲ, ಅಂದ್ರ ಹೊಡಿರಿ ಅಷ್ಟು ನಿಮ್ಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳತ್ತೀನಿ. ಈಗ ನಿನ್ನ ಸಂಬಂಧ ಎಷ್ಟು ಮಂದಿ ಚಪ್ಪಾಳಿ ಹೊಡಿತಾರ ಹೊಡಿಸ್ ಅಕ್ಕ. ಅವ ಒಂದ್ಸಲ ಜೋರಾಗಿ ಚಪ್ಪಾಳಿ ನಮ್ಮ ಲಾಡಿ ಇಟ್ಟಾಯ್ ಕರ್ಸ್ಬರ್ಲಿ. ಯಾವ ಸಾಕ್ ಬಿಡ್ರಿ, ಇನ್ನ 2 ದಿನಕ್ಕೆ ಜಾತ್ರೆ ಮುಗಿತೈತಿ. ರೊಟ್ಟಿ ಪಟ್ಟಿ ಮಾಡ್ಬೇಕು ಅಂದ್ರ ರೊಟ್ಟಿ ನಮ್ಮದು ನೋಡಿ. ಅವಿ ನಾವು ಹುಲಿಗಳು ಹೆಂಗ್ ಬರುತ್ತೋ ನೋಡಿ, ಸಿಂಹ ಗರ್ಜನೆ. ಅಕ್ಕ, ಅವ ಒಂದ್ಸಲ ನೀವು ಜೋರಾಗಿ ಚಪ್ಪಾಳಿ ಕೊಡ್ರಿ, ಅವ್ರಿಗಿನ್ನ ಸೌಂಡ್ ಜಾಸ್ತಿ. ನಾವೇನ್ ಕಂಡಕಂತೀವಿ ಹುಡುಗರಿಗೆ ಹಾಡ್ಲಿ ಹಾಡ್ಲಿ. ಎಲ್ಲರಿಗೆ ಗಂಡು ಮಕ್ಕಳಿಗೆ ಸಂಬಂಧ ಲಕ್ಷ್ಮಿ ಪಟ್ಟಿದ್ದು ಚಟ್ಟಿ ಗಿಟ್ಟಿ ಹರ್ಕೊಂಡ್ರ ಕಣ್ಣು ಹೊಕ್ಕೊಂಡ್ ನೀನು ಜಾಕಿಯಾಗಿರು. ನೋಡ್ಕೋರ ತಂದೆ ತಾಯಿನ ಇಲ್ಲಂದ್ರ ನಿಮ್ದು ಹರ್ಗೋದೀನಿ ನಿಮ್ದ ಕಣ್ಣು ಹೊಕ್ಕೋ ಅಂತ ಹೇಳ್ಬಿಟ್ಟಿನಿ ಅವಾಗ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ತಾಯಂದಿರಿಗೂ ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ಕೂಡ ನಮ್ಮ ಕಲಾ ತಂಡದ ಪರವಾಗಿ ಧನ್ಯವಾದಗಳ ಸ್ವಾಗತ ಅಂತ ಹೇಳ್ತಾ ಅಪೇಕ್ಷೆ ಮೇರೆಗೆ ಬಾಜು ಊರಣ ಗೆಳತಿ ಒಂದು ಕಮಿಟರ್ ಅಲೌನ್ಸ್ ಐತೆ, ಅದು ಮುಗಿದು ಬಿಟ್ಲೆ ಬಾಜು ಊರಣ ಗೆಳತಿ ಬಹಳ ನೆನಪಿಗೆ ಬರುತ್ತೆ. ಓಕೆ, ಆ ಗೀತನ್ನು ಕೂಡ ಮ್ಯೂಸಿಕ್ ಮಹಿಳೆಯರು ಬರ್ತಾರ. ಅದಕ್ಕಿಂತ ಮುಂಚಿತವಾಗಿ ಕಮಿಟಿಯ ನನ್ನ ಅಣ್ಣ ತಮ್ಮನ, ನನ್ನ ಮುದ್ದಿನ ಅಣ್ಣ ತಮ್ಮರು ಎಷ್ಟಿದ್ರಿ ಯಾರು ಎಲ್ಲರೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ. ಯಾರು ಇಲ್ಲ? ಬಾ, ತಂಡಿದಿಂದ ಯಾರು ಅಣ್ಣ ಅಂದ್ರು ಆಧಾರ್ ಮನೆಗೆ. ನನ್ನ ಅಣ್ಣ ತಮ್ಮರು ಯಾರು ಇಲ್ಲ ಇಲ್ಲಿ? ಅಲ್ಲ, ಮಾಮ ಅಂದ ನೋಡು. ಒಂದ್ಸಲ ಚೆಕ್ ಮಾಡೋನು. ಜಲ್ಲಿ ಅಣ್ಣ ಇಲ್ಲ. ಈ ಕಡೆ ನಮ್ಮ ತಮ್ಮಯ್ಯ, ಅಲ್ಲಿ ಕಾಕ. ಚಿಗವನಿಂದ ದಂಗಪ್ಪ ಏನು ಬೈ, ನೀವು ಫುಲ್ ಬರ್ಗೆಟ್ರಲ್ಲ. ಅದಕ್ಕೆ ಹೇಳೋದು ಇವರು ಮಕ್ಕಳಲ್ಲ ಅಂತ. ಮತ್ತ ಇವರು ಕರೆಕ್ಟ್ ಹೇಳ, ಮುಸುತ್ಲು ಕಾಂಪೌಂಡ್ ಐತೆ ಹಾಕಿ ತವ್ರು ತಗಾರ. ಮಕ್ಕಳಲ್ಲ, ಇವರು ದೇವ್ರ ಕೊಟ್ಟು ಮಕ್ಕಳು ಅಂತ. ಹಂಗೇಳ ಬ್ಯಾರೆ ಏನಾರ ಅಂದ್ರೆ ನೀ ಮತ್ತೆ ಗೊಳಸಂಗಿರಿ ಜಾತ್ರೆ ತೇರಿನಗಾಲಿ ಲಿಂಬೆ ನಿಟ್ಟಾಗದೈತೆ. ಓಕೆ, ಧನ್ಯವಾದಗಳಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಈ ಒಂದು ಗೆಳೆಯರ ಬಳಗದ ಸಹಾಯಾರ್ಥವಾಗಿ ಸಂಕೇತ ಸ್ವಾಮಿ ದೇವಂಗ ಹಿರೇಮಠ ನಿಂತೀವಿ ಅಂದ್ರೆ ಊರು ಯಾವುದು, ಏರ್ ಯಾವುದು, ಅಣ್ಣ ತಮ್ಮ ಬಂಧು ಬಳಗ ಅಕ್ಕ ತಂಗಿ ಯಾರನ್ನು ನೋಡುದಿಲ್ಲ, ಹಡದ ತಂದೆ ತಾಯಿನೂ ನೋಡುದಿಲ್ಲ. ನೀವ ಚಿನ್ನ ನೀವಾರಣ್ಣ ಅಂತ ನಿಮ್ಮಿಂದ ಬೆನ್ನ ಹತ್ತಿ ಬರ್ತೀವಲ್ಲ, ಅದ ನಾವು ಮಾಡೋದು ಮೊದಲೇ. ಆದ್ರೆ ಹುಡುಗಿಯರ ಮಾತ್ರ ಬದಲಾಯಿಸ್ತೀರಿ ನೀವು. ಹುಡುಗಿಯರ ಬದಲಾಯಿಸೋದಲ್ಲ, ಹುಡುಗಿಯರ ಬದಲಾಕಿರಿ ನೀವು. ಇಲ್ಲ, ನಾವು ಬದಲಾಗಕ್ ಸಾಧ್ಯನೇ ಇಲ್ಲ. ಐ ಕಾಂಟ್ ಬಿಲೀವ್ ದಿಸ್. ನಮ್ ಸಂಬಂಧ ಕುಡಿದಾರ. ಮಿಯಾ ಖಲೀಫಾ, ನೀ ಸೈಡ್ ಸರಿಪ, ನೀ ಬಾಪ, ನಾ ಬರ್ಲಿಪ್ಪ, ನೀ ಹೇಳಪ್ಪ. ಅದು ಬುಲೆಟ್ ಚಾವಿ ಹಾಕ್ಬೇಕಂತ ಹೋಗಿ ಮೊಬೈಲ್ ಕೂಡ ಪೇಲೈತಿ ನಂದು ಟ್ರ್ಯಾಕ್ ಇಲ್ಲ. ಬುಲೆಟ್ ಚಾವಿ ಆಕಿನ ಫೇವ್ರೇಟ್ ಸಾಂಗ್ ಇದು, ಬುಲೆಟ್ ಸಾಂಗ್. ಆಕ್ಚುಲಿ ನೀವು ಹುಡುಗಿಯರ ಮನಸ್ಸ ಅರ್ಥ ಮಾಡ್ಕೋಬೇಕು. ನೀವು 10 ವರ್ಷ ಬೇಕಾದಾಗ ಮಾವ, 1 ವರ್ಷನೂ ಕಾಯಂಗಿಲ್ಲ ನಮ್ಮ ಸಂಬಂಧ. ಬೇಕಾದಾಗ ಮಾವ ಹೋಗ್ಯಾಳ ಅಂತ ಹೇಳಿಕೆ ಪಟ್ಟ ಇನ್ನೊಂದು ಸೆಟಪ್ ಮಾಡ್ಕೊಂಡ್ಬಿಡ್ತೀರಿ ನೀವು. ನಿನ್ನ ಗಂಡ ಊಟ ಮಾಡೋದು ಬಿಟ್ಟ ನಂದ್ ನೀ ಬಿಟ್ಟೇನ? ಇಲ್ಲ, ಮತ್ ನೀ ಹೋಗ್ಯಾಳ ಅಂತ ನಾ ಯಾಕೆ ಸುಮ್ನಿರ್ಲೆ? ನಾನು ಇನ್ನೊಂದು ನೋಡೋಣ. ಅವಿ ಇಷ್ಟಪಟ್ಟಕಿನ್ನ ನಿನ್ನ ಕಷ್ಟ ಆಗಿಬಿಟ್ಟು ಹೋಗಿ ಅಂದ್ಮೇಲೆ ನಿನ್ನ ಬಲವಂತವಾಗಿ ಇಟ್ಕೊಂಡು ಏನು ಪ್ರಯೋಜನ ಹೇಳ? ಅಣ್ಣ, ನೀವು 3-4 ಮೇಂಟೈನ್ ಮಾಡಾತಿರಿಲ್ಲ ಅಣ್ಣ, ಸುಳ್ಳು ಹೇಳ್ಬೇಡಿ. ನಿಮ್ ತಲೆ ಮುಟ್ಕೊಂಡು ಹೇಳ್ರಿ. ಮತ್ತ ಅವಿ ನಿನ್ನ ಫೋನ್ ಯಾವ್ದೈತಿ? ನಂದು ಫೋನ್ ಓಪೋ. ಸಿಮ್ ಎಸದ 2. ನೀನ 2 ಮೇಂಟೈನ್ ಮಾಡ್ತಿ ದೋಸ್ತ, ನಾ 3 ಮಾಡುತ್ತಪ್ಪ. ಅಲ್ಲ ನೀ ಅಣ್ಣ, ನೀನ್ ನೋಡಿದ್ರೆ ನನಗೆ ಒಂದ್ 3-4 ಮೇಂಟೈನ್ ಮಾಡಾಕತ್ತಿ ಅಂತ ಅನಿಸ್ತೈತಿ. ನಾನು ಯಾರು? ಈ ಅಣ್ಣ ಕುಂತ ನೋಡು. ಅಣ್ಣ ಹೌದು, ಅವ ನಿನ್ನೆ ಹೇಳಿದ್ದ, ಅಣ್ಣ ಲಕ್ಷ್ಮಿ ಕೂಡ ಮಾಮನ ಸನ ಮುಂದೆ ಬಂದು ಕುಂದ್ರಿದ್ದಾನೆ ಅಂದಿದ್ದ. ಹೌದಾ? ಅವಿ ನಂದೊಂದು ಪ್ರಶ್ನೆ ಐತಿ. ಎಲ್ಲರೂ ಅಣ್ಣ ತಮ್ಮ ಅನ್ಕೊಂತ ಹೊಂಟ್ರೆ ನಾವೇನು ಮಠಕ್ಕೆ ಹೋಗುದಾನೇನ?
ಒಂದ್ ಕೆಲ್ಸ ಮಾಡ, ನನ್ನ ಕಡೆಯಿಂದ ಮಾವ ಅನ್ಸ್ಕೊಳ್ಳೋರ್ ಕೈ ಎತ್ರಿ. ಅಣ್ಣ ಒಂದ ಎತ್ತು ಗೊತ್ತಾಕೈತಿ, ಎರಡು ಆಮೇಲೆ ಎತ್ತ ಬೇಡ. ಅವ ನೋಡಲಿ ಎಟ್ಟು ಬರಿಗಟ್ಟನ. ಹಾ, ನನ್ನ ಕಡೆಯಿಂದ ಅಣ್ಣ ಅನ್ಸ್ಕೊಳ್ಳೋರ್ ಕೈ ಎತ್ರಿ. ಯಾರು ಇಲ್ಲ ಈ ಕಡೆ. ಇಲ್ಲ ಅಣ್ಣ, ಇಲ್ಲ ನೋಡಿಲ್ಲ ಅಣ್ಣ ಅನ್ಸ್ಕೊತಾನ. ಅಣ್ಣ ಅನ್ಸ್ಕೊಂಡ್ಯಪ್ಪ ನೀನು ದೇವರ ಕೊಟ್ಟ ಅಣ್ಣ ನನ್ಗ. ಹಾ ಗೊಳಸಂಗ್ಯಾಗನ. ಹಾ ಗೊಳ್ಸಂಗ್. ಬನಶಂಕರಿ ಕೊಟ್ಟ ಅಣ್ಣ. ನಾಳೆಗೆ ಬೆಟ್ಟಾಗ ಬೈ ನೀ ಯಾರತ್ ಗೊತ್ತೇ ಹಿಡಿದಕ್ಕೆ ಬೈ ಬರೀ ಒಂದ್ ಕಪ್ ಚಾ ಕುಡಿಸ್ಕೋ ಬೈ. ನೀ ಗುಡ್ ಬೈ. ಅಕ್ಕ ನಮ್ಮ ಚಾ ಕುಡಿದ ಬಿಲ್ ಕೊಟ್ಬಿಟ್ರ ಬೈ. ನಾನ್ ನೀ ಹೇಳಿದ್ ಕೇಳ್ತೀನಿ ಬೈ. ನಮ್ಮ ಅಣ್ಣನಿಗೋಸ್ಕರ ಏನ್ ಬೇಕಾ ಮಾಡಕ್ ರೆಡಿ ನಾನು. 500 ರೂಪಾಯಿ ಕೊಟ್ಟು ನೋಡ್ನು ಅಂತದ್ ಕೇಳ್ಬೇಡ. ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು. ಅಣ್ಣ ತಮ್ಮಾರು ಊರಗ ಉಡಾಳ ಹುಡುಗೂರು. ಸಿಕ್ಕಂಗ ಆಂಟಿಗೊಳಗಿ ಅಜ್ಜಿಗೊಳಗಿ ಲೈನ ಹೊಡಿಯೋರು. ಕರೆಕ್ಟ್ ಆಯ್ತಲ್ಲ? ಆ ಲಾಸ್ಟ್ ಲೈನ್ ಅಟ್ಟ ಹೇಳ. ಆಂಟಿಗಳಿಗೆ ಏನಂದಿಲ್ಲ? ಸಿಕ್ಕಂಗ ಆಂಟಿಗೊಳಗಿ ಲೈನ ಹೊಡಿಯೋರು. ಅವೇ ನಮ್ಮಿ 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 ಅಕ್ಕ ಇವ್ರಿಗೆ ಮೊದಲು ಪೂಚ. ಸಿಕ್ಕಂಗ ಆಂಟಿಗಳಿಗೆ ಲೈನ ಹೊಡಿಯೋರು. ಐ ಕಾಂಟ್ ಬಿಲೀವ್ ದಿಸ್. ಇನ್ನೊಮ್ಮೆ ಒನ್ಸ್ ಮೋರ್ ಅದ ಡೈಲಾಗ್ ಸೇಮ್. ಅಂದ್ರ ಇವರು ಅಷ್ಟು ಬರ್ಗೆಟ್ಟ. ನಿನಗ ಉತ್ತರ ಕೊಡ್ಲಾರ್ದ ಕುಂತ್ರ ನಾ ಮತ್ತ ಬ್ಯಾರೇನ ತಿಳ್ಕೊನಿ. ಅದನ್ನ ಅಟ್ಟ ಹೇಳ. ಗಜ್ಮ ಬ್ಯಾಡ್ ಗಪ್ ಯಪ್ಪ. 500 ಕೊಟ್ರ ಮಾಮ. 5000 ಕೊಟ್ರ. ಏನು ಕುಲಿ ಸೈಲೆಂಟ್ ನೀರ್ ರೊಚ್ಚಿಗೆ ಬಸ್ಬಿಡ. ಯಾ ಬ್ಯಾರೆಗಡು ತಡಿದಿಲ್ಲ, ಯಾರು ತಡಿದಿಲ್ಲ. ಮೊದ್ಲೇ ನಾನು ಯಾರನ್ನು ತಿಳ್ಕೊಂಡ್ರಿ ನೀವು ನನ್ನ? ಯಾರ್ ನೀ? ಹೆಣ್ಮಗಳದಲ್ಲ. ಲಕ್ಷ್ಮೀ ಬಿಜಾಪುರ್ ನಾನು. ಯಾರ್ ನೀ? ಯಾರ್ ನೀ? 1 ರೂಪಾಯಿ ಖರ್ಚು ಮಾಡೋದು ಇಲ್ಲಿ. ಅಣ್ಣ ನೋಡಣ ಹೇಳ್ತಿಲ್ಲ ನೀನು. ಅಲ್ಲ ನೀನ ಯಾರು ನಿನಗ ಗೊತ್ತಿಲ್ಲ, ನಮ್ಗೆ ಗೊತ್ತಿರ್ಬೇಕು. ಯಾರ್ ನೀ? ಯಾರ್ ನಾನು? ಯಾರಿಗ ಗೊತ್ತ? ಮೊದ್ಲೇ ಮಾಸ್ ರೌಡಿ ಬೇಬಿ ನಾನು. ಅವ್ವ ಮಾತ್ ಚಲ್ಲಿಟ್ಟಿ ತಂಗಿ. ಆಕೆ ಮತ್ತ ಮಂಡಾಗೈತಿ ಬೈ. ಅಲ್ಲ ಸಿಕ್ಕಂಗ ಆಂಟಿಗೊಳಗಿ ಲೈನ ಹೊಡಿಯೋರು. ತಪ್ಪೇನೈತಿ? ಯಾಕ? ಲವ್ ಮಾಡಿದ ಹುಡುಗಿಯಾರ ನೀವ ನಿಯತ್ತಾಗಿಲ್ಲ ಅಂದ ನಾವೇನು ಹಂಗ ಇರೋದು ದೋಸ್ತ? ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ, ನಾನು ಚಂದ ಇರ್ತೀನಿ, ಸ್ಮಾರ್ಟ್ ಆಗಿರ್ತೀನಿ. ನೀ ಚಂದ ಅದೇ ಅಂತ ಹೇಳಿದ ಮಗ ಯಾರ? ನೋಡವ ಸುಮ್ನ ಫಲವಂತ ಕೈ ಎತ್ತಿದ್ರು ಚೋಳ್ ಕಡಿತ ನೋಡ. ಮಾತು ನಿಮ್ಮ ಮನಸ್ಸಿಂದ ನಾನು ಹೆಂಗ ಕಾಣಕತ್ತೀನಂತ ಲಕ್ಷ್ಮಿ ಚಂದದಳ ಅನ್ನೋರ್ ಕೈ ಎತ್ರಿ. ಅಕ್ಕ ಐ ಲವ್ ಯು ಟು ಗಪ್. ಮೈಲಾರ್ ಚಂದದ ಅನ್ನೋರ್ ಕೈ ಎತ್ರಿ. ಹಲೋ ಹಲೋ ಏ ನಮಗೇನ್ ಹುಳ ಮಾನಸಿಕಾತು ಬೈ. ಏನ್ ಹುಳ ಅಂತೇವ್ ನಮಗ? ಏ ಒನ್ಸ್ ಮೋರ್. ಬೈಲೇ ಲಕ್ಷ್ಮಿ ಸಪ್ಪಿ ಕೊಡು ಅಂತ ಇದು ಮೋಸ ಅಲ್ಲ? ಏಯ್ ಬಾಯ್ ಬಡಕಿ. ಮೈಲಾರ್ ಚಂದದ ಅನ್ನೋರ್ ಕೈ ಎತ್ರಿ. ಯಾರ್ಯಾರ ಕೈ ಎತ್ತಿರಿ ನಿಮಗ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಯಾರ ಕೈ ಎತ್ತಿಲ್ಲ ಬನಶಂಕರಿ ಲಗುನ ನಿಮ್ಮನ್ನ ಕೈ ಎತ್ತುವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಮತ್ ಹಂಗ ನಮ್ಮ ಅದು ಬೇರೆ ಬೇರೆ ತಿಳ್ಕೊಬೇಕಾಗುತ್ತ. ಅವ ಕಾಕ ಬಾಳ ತಾತ್ ನೋಡ್ ನಗಾಕ್ ನೀನ್ ನೋಡಿ ನೋಡಲ್ಲಿ. ಏಯ್ ಮಾವ ಅಂದ ಮುಂದೆ ಹೋದ್ರ ಹಾಳಿ ಬರ್ದಲ್ಲಿ. ಯಾಕಂತ ಕೇಳಿ ಮೊದಲ ಥಂಡಿ ಸೀಸನ್ ಜನರೇಟರ್ ಬಂದಾಗೈತಿ ಇಟ್ಟು ದಿನ. ನಾನು ಲಕ್ಷ್ಮೀ ಬಿಜಾಪುರ ಬರ್ತಾನ ಮುಂದೆ ಬಂದು ಜಾಗ ಹಿಡ್ದಾನ. ಅದ್ರ ಸಂಬಂಧ ಬಂದಿಲ್ಲವ. ಮತ್ತ ಅಣ್ಣ ತಡಿಯೋ ಏನು ಬೈ ಪಾವ್ ಕೇಜ್ ಕಾಂಡಿಲ್ ಕಾಂಪೌಂಡ್ ಹಾರ್ತಿಯಲ್ಲ. ಹ್ಞೂ ಅನ್ನ ಆಡ್ತೀನಿ ಗಪ್ಪ. ತಮ್ಮ ನೀ ಏನ್ ವಿಚಾರ ಮಾಡಕ್ ಹೋಗಬೇಡ. ಸಾಂಗ್ ನನಗೆ ಅರ್ಥಕೈತನ. ಒಂದು ಮಾತು ಹೇಳ್ಬಿಡ್ತೀನಿ ಕ್ಲಿಯರ್ ಅಣ್ಣ. ಇವತ್ತು ಜಾನಪದ ಹಾಡ್ಕೊಂತ ಬಂದು ಈ ಜಾನಪದದಿಂದನ ಹುಡುಗಿ ನಾವೇನು ಸಾಚಲ್ಲ. ನಾವು ಎಲ್ಲ ಲವ್ ಮಾಡಿವಿ, ನಾವು ಎಲ್ಲ ಫೇಲ್ಯೂರ್ ಆಗಿವಿ, ಎಲ್ಲ ಡಬ್ ಹಾಕಿ ಎಲ್ಲ ಹಾಗೆ ನಿಮ್ಮ ಮುಂದೆ ಇವತ್ತು ಉತ್ತರ ಕರ್ನಾಟಕದ ಜನಪದ ಗಾಯಕರಾಗಿ ಬೆಳೆದು ನಿಂತು ಸಾಧನೆ ಮಾಡಿ ತೋರಿಸಿ ತಂದೆ ತಾಯಿನ ಇವತ್ತು ನೆಳ್ಳಾಗಿಡ ಸಾಕಾಗತ್ತೀವಿ. ಹಂಗ ಹುಡುಗಿ ಕೈ ಕೊಟ್ಟಳಂತ ಹೋಗಿ ಅಕ್ಕಿ ಚಿಂತೆ ನೀವು ಸಾಯ್ಬೇಡ್ರಿ. ನಿಮ್ಮ ಸಾಧನೆ ನೋಡಿ ನಿಂತ ಮರಗಬೇಕಿ. ಹಡದ ತಂದೆ ತಾಯಿ ಕಣ್ಣಾಗ ಮಕ್ಕಳಾದಾರ ನೀ ತರಿಸ್ಬೇಕು. ಯಾವಾಗ ಒಂದ ನಮ್ಮ ಸಾಧನೆ ನೋಡಿ ತಂದೆ ತಾಯಿ ಕಣ್ಣ ನೀರು ಬರ್ಬೇಕು, ಇಲ್ಲ ನಮ್ಮ ಸಾವು ನೋಡಿ ಬರ್ಬೇಕು. ಪಾಲ್ತು ಇಂತಾರ ಸಂಬಂಧ ತಂದೆ ತಾಯಿ ಕಣ್ಣ ನೀರ್ ಯಾಕೆ ಹಾಕಿಸ್ತಿರೋ ಬೈ?
ಅದು ನಿಜ. ಅದೇ ನಮ್ಮ ಹೆಣ್ಮಕ್ಳು ಮಕ ನೋಡ ತೂತ ಡಬರಿ ಆಗೈತಿ. ನಮ್ಮ ಹೆಣ್ಮಕ್ಳು ಮಕ ನೋಡ ತೂತ ದ್ವಾಸಿ ಆಗೈತಿ. ನಾನು ಚಂದ ದಿನಲ್ಲ ಕ್ಯೂಟ್ ಕ್ಯೂಟ್ ಮಕ ಆಗಿದ್ದೀನಿ. ನೋಡ ಮಕ ಹಳಸಿದ ಉಪ್ಪಿಟ್ಟು. ಅದಕ್ಕೆ ಅವ್ರಿಗೆ ಹೊಟ್ಟೆ ಕಿಚ್ಚ ನನ್ನದಾಗಿ ಇಲ್ಲಿ ಸ್ಮಾರ್ಟ್ ಇರೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಿ ಎಲ್ಲಿ ಇಲ್ಲಿ ಮನುಷ್ಯ ಸ್ಮಾರ್ಟ್ ಇರ್ಬೇಕು. ಅಯ್ಯೋ ನಿಮ್ಮ ಹಾಟ ಲಕ್ಷ್ಮಿ ಹಾ ಹೇಳು. ನಿಮ್ಮ ಹಾಟ ಚೈನಾ ಬಜಾರ್. ಆಹಾ ನಮ್ಮದು ಚೈನಾ ಬಾಜಾರ, ನಿಮ್ಮದು ಬಿಗ್ ಬಾಜಾರ. ಯಾವ ಬಾಯಿಲೆ ಅಂತ ಮಾತಾಡ್ತೀರಿ? ನಿಮ್ ಸಂಬಂಧ ನಾವು ಗುಡ್ಡ ಹತ್ತೀವಿ ಗೊತ್ತದ? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಒಂದು ಅದ್ಭುತವಾದ ನೃತ್ಯ ತೆಗೆದುಕೊಂಡು ಬರೋಣ. ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿ DKD ಪೂಜಾ ಅವರ ನೋಡಿ ಮಾತಾಡ್ರಿ ಗೊತ್ತದ? ಸಂಜನಾ ಆ ಗೀತರ ಕೂಡ ಅದ್ರ ಕೂಡ ಹಾಡೋದು. ಮೈಲಾರಣ್ಣ, ನಂಗೊಂದ್ ಡೌಟ್. ಹುಡುಕ ನೀವ್ ಹುಡುಗರು ಯಾಕೆ ರಾತ್ರಿ ಸಾಯಕ್ ಹೋದ್ರಿ? ಅವಿ ಹಗಲಿ ಹೋದ್ರ ಮಂದಿ ನಗತಾರ. ರಾತ್ರಿ ಹೋದ್ರೆ ಯಾರು ಕಾಯಂಗ. ಯಾಕಂದ್ರೆ ಓಣ್ಯಾಗ ಹೋರಿ ಗತ್ತು ಮೇಂಟೈನ್ ಮಾಡಿರ್ತೀವಿ. ಹಂಗಲ್ಲದು ಹುಡುಗಿ ಸಂಬಂಧ ಸತ್ ಅನ್ನೋ ಹೆಸರು ನಮಗ ಬರ್ತ ಮೊದಕ ರಾತ್ರಿ ಸಾಯಕ್ ಹೋಗಿರ್ತೀವಿ ನಾವು. ಬೈ ಒಂದ್ ಮಾತು ಹೇಳ್ತೀನಿ, ನಿನಗೆ ಬೇಜಾರೇ ಬೇಡಿ. ಬಿಟ್ಟು ಹೋದಾಕಿ ನಾ ಮಟ್ಟಕ್ಕೆ ಗಂಡನ ಕೂಡ ಜೀವನ ಮಾಡಾಕತ್ತಾಳ ಅಂದ ಮ್ಯಾ ಬಿಟ್ಟು ಕೊಟ್ಟ ಮಕ್ಕಳ ಎಷ್ಟು ತಿಂಡಿಲೇ ಮೆರಿಬಾರ್ದಪ್ಪ ಊರಾಗ. ಅಲ್ಲೋ ಬೈ, ಅಕ್ಕಿ ಸಂಬಂಧ ನಾವು ಕೊಡೋದು, ನಾವು ಸಿಗರೇಟ್ ಸೇದು ಗುಟಗ ತಿನ್ನೋಕಿನ್ನ ಬಿಟ್ಟು ಹೋದಾಕಿ ಇನ್ನೊಮ್ಮೆ ಬಂದು ನಿಂತು ನೋಡಿ ನಿನ್ನ ಮರ್ಗ ಬಗ್ಗಕ್ಕೆ ಯಾಕಾರ ಬಿಟ್ಟು ಹೋದ್ನಪ್ಪ ನಾ ಇವನು ಗೊಳಸಂಗ್ಯಾಗ ಅತ್ತ. ಹಂಗಲ್ಲದು, ರಾತ್ರಿ ನಿಮಗ್ ಕುಡ್ದಿದ್ ಹೆಚ್ಚಿಗೆ ಆಗಿರ್ತೈತಿ, ನಿಷೇಧಾಗ ಸಾಯಕ್ ಹೋಗಿರ್ತೀರಿ ನೀವು. ಹಂಗಲ್ಲಪ್ಪಿ ಅದ. ಬಾಯ್ಲಿ ಬಾಳ್ ಮಾತಾಡಕತ್ತಿ ಇವತ್ತು ಯಾಕ? ಹಾ ಚಾಲು ಹಲೋ ಹಲೋ. ಹಾ ಅವಿ ಬಡ ಹೇಳ್ರಿ. ಓಕೆ, ಧನ್ಯವಾದಗಳು. ಕಮಿಟಿ ಅವರ ಹತ್ರ ಒಂದು 5 ನಿಮಿಷ ಒಂದು ಕಾಲಾವಕಾಶ ಸರ ನಮಗೋಸ್ಕರ. ನಮ್ಮ ಆತ್ಮೀಯ ಹಿರಿಯರು, ನಮ್ಮ ವಿಜಯಪುರದ ಪೊಲೀಸ್ ಇಲಾಖೆಯಲ್ಲಿ ವೃತ್ತಿ ಮಾಡುವಂತಹ ನಮ್ಮ ಆತ್ಮೀಯ ಸಹೋದರರು, ನಮ್ಮ ಜಗದೀಶ್ ಸರ್ ಅವರು, ದಯವಿಟ್ಟು ಮೂಲಿಮನಿ ಜಗದೀಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಇವತ್ತು ಅವರು ಹುಟ್ಟು ಹಬ್ಬ. ಆಕ್ಚುಲಿ ಇವತ್ತ ನಾವು ಖುದ್ದಾಗಿ ಕ್ವಾರ್ಟರ್ಸ್ ಹೋಗಿ ಸೂಟಿ ಮಾಡಿಸಿ ಗೊಳಸಂಗಿ ಕರ್ಕೊಂಡ್ ಬಂದಿವಿ ಸರ್. ಇವತ್ತು ಅವ್ರನ್ನ ಡ್ಯೂಟಿ ಬಿಟ್ಟು ಬರಂಗಿಲ್ಲ ಅಂದ್ರು. ಬಟ್ ಇವತ್ತು ವಿಶೇಷವಾಗಿ ಗೊಳಸಂಗಿ ಒಳಗ ಇದು 2ನೇ ಬಡ್ಡೆ ಕಾರ್ಯಕ್ರಮ. ಪ್ರತಿ ವರ್ಷ ಬಂದಾಗ ಒಂದು ಬಡ್ಡೆ ಕಾರ್ಯಕ್ರಮ ಮಾಡ್ತೀವ್ರಿ ಇಲ್ಲೇ. ಇವತ್ತ ನಮ್ಮ ಜಗದೀಶ್ ಸರ್ ಅವರ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮ. ಹಿರಿಯ ಜೀವಿಗಳಾದರೂ ಬಹಳ ಕಲಾವಿದರಿಗೆ ಪ್ರೀತಿಸುವಂತ ಗೌರವಿಸುವಂತ ವ್ಯಕ್ತಿ ಸರ್. ಸಜ್ಜನಿಕೆಯ ನಮ್ಮ ಜಗದೀಶ್ ಸರ್ ಅವರ 45ನೇ ವರ್ಷದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಒಂದು 5 ನಿಮಿಷ ರೀ ಅಣ್ಣ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಸರ್. ಹ್ಯಾಪಿ ಬರ್ಡೇ ಟು ಯು. ಗಾಡ್ ಬ್ಲೆಸ್ ಯು. ಹಾ, ಅವ್ರಿಗೆ ನೀವು ಹಾಡಿ ವಿಶ್ ಮಾಡೋದು ಬೇಕಾಗಿಲ್ಲ. ನಾ ಹೇಳ್ತೀನಿ, ಜೋರಾಗಿ ಚಪ್ಪಾಳೆ ಬಡ್ದು ಬಿಡಕತ್ರೆ ಅದ. ಒಂದ್ಸರಿ ಜೋರ ಚಪ್ಪಾಳೆ ಬರ್ಲಿ ನೋಡ್ರಿ. ಚಪ್ಪಾಳೆ ಥ್ಯಾಂಕ್ ಯು, ಧನ್ಯವಾದಗಳು. ನಾಚಿಕೆ ಬರಬೇಕ ನಿನಗ ಚಿನ್ನ, 3-4 ಮಂದಿನ ಮಾಡತಿ ಮೆಂಟನ್ನ. ಲಕ್ಷ್ಮಿ 100 ಕಾಲ ಸುಖವಾಗಿ ಬಾಳಿ ಅಂತ ಬರ್ತು ಕೇಳ್ಕೊತೀನಿ. ಬೈ. ಸಮಯ ಸಂದರ್ಭಗಳಿಗೆ ಬಂದಾಗ ಕಾದು ನೋಡಿ ಹೊಡಿನು ಬೈ. ಓಕೆ, ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಮಹೇಶ್ ಬೈ ಒಂದ್ ಸ್ವಲ್ಪ ಬಡ್ಡೆ ಸಾಂಗ್ ಹಾಕಲ್ಲ. ನಗುತ್ತಾ ನಗುತ್ತಾ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಲಕ್ಷ್ಮಿ. ಹೇ ಜಗದೀಶ್ ಸರ್. ಸರ್ ಜಗದೀಶ್ ಸರ್, ಹ್ಯಾಪಿ ಬರ್ಡೇ ಟು ಯು. ಇಲ್ಲ ಸರ್, ಲಕ್ಷ್ಮಿ ಕಾಡಾತೀನಿ ಅದಕ್ಕಾಗಿ ಸೌಂಡ್. ಪೊಲೀಸ್ ಕೊಟ್ರೆ ನೋಡಿರ್ಬೇಕು ಹುಡುಗನ ಇನ್ಸ್ಟಾದಾಗ ಭಾಳ ವೈರಲ್ ಆಗತ್ತಾನೆ ಇತ್ತಿತ್ಲಾಗಿ. ಜಾಸ್ತಿ ಸುದೀಪ್ ತಳವಾರ್ ಸಾಂಗ್ ಆಡ್ತಾನೆ. ಈಗ ಅದನ್ನ ತಗೊಂಡ್ಬರ್ತಾನೆ, ಕೇಳಿ ಅನ್ಸಿ. ಬೆಂಕಿ ಬಸನ್ ಅವ್ರು ನೀವು ಆಡ್ತೀರಿ ಒಂದ್ ಕಡೆ. ಆ ಟೈಮ್ನಾಗ ಇವ್ರ ಅಪ್ಪನ ಫೋನ್ ಸ್ವಿಚ್ ಆಫ್ ಇದ್ರೆ ನಮ್ಗೆ ಒಳಸಂಗಿ ಹುಡುಗರ ಕೈಯಾಗಿ ಈಕಿ ಮೊದ್ಲೇ ನಾನು ಮಾಸ್ ರೌಡಿ ಬೇಬಿ ಅದೀನಿ. ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಗ್ಲಾಸ್ ಮೇಲೆ ಗ್ಲಾಸು. ಗ್ಲಾಸ್ ಮೇಲೆ ಗ್ಲಾಸು. ನಮ್ಮ ಗ್ಲಾಸ್ ಮೇಲೆ ಗ್ಲಾಸ್. ಲಕ್ಷ್ಮಿ ಕುಡಿತಾಳೆ ಚಾಯ್ಸ್. ಏ ಲಕ್ಷ್ಮಿ, ನಿನ್ನ ಅವ್ನು ಯಾವಾಗ ಚಲೋ ಮಾಡಿದೆ?
ಅಕ್ಕಿ ಕುಡಿಯಾಕತ್ತ ರೇಟ್ ಜಾಸ್ತಿ ಹಾಕೋದು ಹೊಂಟೈತದ್ರ ಎಲ್ಲ ನಮ್ಮ ಹೆಣ್ಮಕ್ಳು ಯಾವತ್ತು ನಾವು ಲಕ್ಷ್ಮಿ? ಕುಡಿಯಂಗಿಲ್ಲ ಹಾ ನೀ ಯಾವಾಗ ಚಲೋ ಮಾಡಿದೆ ಲಕ್ಷ್ಮಿ ಎಲ್ಲ ನಮ್ಮ ಹೆಣ್ಮಕ್ಳು ಯಾವತ್ತ ನಾವು ಹುಡುಗಿಯರ ಸೂಕ್ಷ್ಮಿ ಮನಸ್ಸು ನಮ್ದು ಹಾ, ಆತರಲ್ಲ ಒಟ್ಟ ಮಂದಿ